ಎಸ್ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿಂದೂ ಮುಖಂಡರಾಗಿರುವಂತಹ ಶರಣ್ ಪಂಪವೆಲ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್. ನಮಸ್ತೆ. ನಮಸ್ಕಾರ. ಸರ್, ಈಗ ಬ್ರಹ್ಮಾವರದ ಗೋವಿಂದ ರುಂಡ ಪತ್ತೆಯಾದ ಪ್ರಕರಣ ತಮಗೆ ಗೊತ್ತಿದೆ. ಆರೋಪಿಗಳ ಬಂಧನ ಆಗಿದೆ, ಹಿಂದೂಗಳು ಬಂಧನ ಆಗಿರುವಂತದ್ದು. ಇದರ ಬಗ್ಗೆ ಅನುಮಾನ ಕೂಡ ಇದೆ. ತಾವು ಏನು ಪ್ರತಿಕ್ರಿಯೆ ಕೊಡ್ತೀರಿ? ನೋಡಿ, ಒಂದು ಈ ಗೋವಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರಾವಳಿ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಅದು ಹಿಂದೂ ಸಂಘಟನೆಗಳು 10 ಜನ ಗೋಭಕ್ತರು ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಗೋವು ಅದು ನಮ್ಮ ನಂಬಿಕೆ, ಶ್ರದ್ಧೆಯ ಬಿಂದು. ಅದು ನಿಜ. ಜಗತ್ತಲ್ಲಿ ಗೋವನ್ನು ಎಲ್ಲರೂ ಪ್ರಾಣಿ ಅಂತ ಕರೆದ್ರೆ ನಾವು ಗೋವನ್ನು ತಾಯಿ ಅಂತ ಕರೆಯುವವರು. ಹೌದು. ಹಾಗಾಗಿ ವಿಶೇಷವಾದಂತಹ ಮಹತ್ವವನ್ನು ಹಿಂದೂ ಸಮಾಜ ಇವತ್ತು ನಾವು ಗೋಮಾತೆಗೆ ಕೊಡ್ತಾ ಇದ್ದೀವಿ. ನಿಜ. ಅಂತಹ ಗೋವನ್ನು ಇವತ್ತು ನಿರಂತರವಾಗಿ ಹತ್ಯೆ ಮಾಡಿಕೊಂಡು ಕಸಾಯಿಖಾನೆಗೆ ಕೊಂಡೋಗುವುದು, ಎಲ್ಲಿಯ ಮನೆಗಳಿಂದ ಗೋಗಳನ್ನು ಕಳ್ಳತನ ಮಾಡುವುದು, ಇದು ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ವಿಪರೀತವಾಗಿ ಆಗ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಮೊನ್ನೆ ಬ್ರಹ್ಮಾವರದಲ್ಲಿ ಈ ಘಟನೆ ನಡೆದಿದೆ. ಶನಿವಾರ ಕೇವಲ ಒಂದು ಘಟನೆ ಅಲ್ಲ, ಇದು 6 ತಿಂಗಳಲ್ಲಿ ಬೈಂದೂರಲ್ಲಿ ಕೂಡ ಇದೇ ರೀತಿ ಒಂದು ರಸ್ತೆ ಭಾಗದಲ್ಲಿ ಹಸುವಿನ ರುಂಡ ಹಾಕಿದ್ರು. ಮೊನ್ನೆ ಆರಾಡಿಯಲ್ಲಿ ಕೂಡ ಹಾಕಿದ್ರು, ಮೊನ್ನೆ ಇದನ್ನ ಹಾಕಿದ್ದಾರೆ. ಹಾಗಾಗಿ ಯಾರು ಇದನ್ನು ಘಟನೆಯನ್ನು ಮಾಡಿದ್ದಾರೆ, ಈಗ ಅವರನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ, ಬಂಧನ ಮಾಡಿದ್ದಾರೆ. ಇದಕ್ಕೆ ನಾನು ಪೊಲೀಸರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಎರಡನೇದು ಹಿಂದೂಗಳಂತ ಹೇಳಿದ್ರಿ. ನೋಡಿ, ಗೋವಿನ ವಿಷಯದಲ್ಲಿ ಗೋಹತ್ಯೆ ಮಾಡುವವರು, ಗೋ ಸಾಗಾಟ ಮಾಡುವವರು ಅಥವಾ ಕಳ್ಳತನ ಮಾಡುವವರು, ಅದು ಯಾರೇ ಆಗಿರ್ಲಿ, ಅದು ಹಿಂದುವ ಅಥವಾ ಮುಸಲ್ಮಾನ ಅಥವಾ ಇನ್ನೊಬ್ಬ ಯಾರೇ ಆಗಿರ್ಲಿ, ಅದು ಅವರಿಗೆ ಶಿಕ್ಷೆ ಆಗುವುದು ಆಗ್ಲೇಬೇಕು. ಇದು ನನ್ನ ಅಭಿಪ್ರಾಯ. ಮತ್ತು ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಗೋವಿನ ವಿಷಯದಲ್ಲಿ ಯಾರು ಏನು ಮಾಡಿದ್ರು ಅದಕ್ಕೆ ನಾವು ಬೆಂಬಲವನ್ನು ಕೊಡಲ್ಲ. ಅದು ಹಿಂದೂ ಮಾಡಿದ್ರೆ ಹಿಂದೂ ಅದರಲ್ಲಿ ಆರೋಪಿ ಆಗಿದ್ದಾನೆ ಎಂಬ ಕಾರಣಕ್ಕೋಸ್ಕರ ಅವರಿಗೆ ಬೆಂಬಲ ಕೊಡುವಂತ ಪ್ರಶ್ನೆ ಇಲ್ಲ. ಆದ್ರೆ ಇವತ್ತು ನಮಗೆ ಅನುಮಾನ ಯಾಕೆ ಹುಟ್ಟುತ್ತಾ ಇದೆ ಅಂತ ಕೇಳಿದ್ರೆ, ಪೊಲೀಸರು ತಕ್ಷಣ 6-7 ಜನರನ್ನು ಬಂಧನ ಮಾಡಿದ್ದಾರೆ. ಇವತ್ತು ಅವರು ಮಾಂಸಕ್ಕಾಗಿ ಕಡಿಲಿಕ್ಕೆ ಕೊಂಡೋಗುವಾಗ ಬಿದ್ದಿದೆ ಎಂಬಂತ SP ಅವರ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ನನಗೆ ಆಗ್ಬೇಕಾದದ್ದು ಇದು ಎಲ್ಲಿ ಕಡ್ದಿದ್ದಾರೆ ಮತ್ತು ಎಲ್ಲಿ ಇದನ್ನ ಹಸುವನ್ನು ಇವರಿಗೆ ಯಾರು ಕೊಟ್ಟಿದ್ದಾರೆ, ಇದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಇದರ ತನಿಖೆ ಆಗಬೇಕು. ನಿಜ, ಯಾರು ಕೊಟ್ಟಿದ್ದಾರೆ, ಯಾರು ಕಡ್ದಿದ್ದಾರೆ, ಇದರ ಹಿಂದಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿ ಸತ್ಯ ಗೊತ್ತಾಗ್ಬೇಕು ಅಂತ ಹೇಳ್ತೀವಿ. ಸತ್ಯ ಗೊತ್ತಾಗ್ಬೇಕು. ಯಾಕೆಂದ್ರೆ ಇವತ್ತು 2020ರಲ್ಲಿ ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನು ಯಾವುದನ್ನು ತಗೊಂಡು ಬಂದಿದೆ, ಅದರಲ್ಲಿ ಸ್ಪಷ್ಟವಾಗಿ ಇದೆ. ಆ ಕಾನೂನಲ್ಲಿ, ಹೊಸ ಕಾನೂನಲ್ಲಿ ಅದು ಹಸು ಆಗಿರ್ಬೋದು, ಆಕಳು ಆಗಿರ್ಬೋದು, ಅಥವಾ ಹೋರಿ ಆಗಿರ್ಬೋದು, ಅಥವಾ ಎತ್ತು ಆಗಿರ್ಬೋದು, ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಕಡಿಯುವಂತಿಲ್ಲ, ಮಾಂಸಕ್ಕಾಗಿ ಕಡಿಯುವಂತಿಲ್ಲ, ಅಥವಾ ಯಾವುದೋ ಒಂದು ಬಲಿ ಕೊಡ್ಲಿಕ್ಕೆ ಕುರ್ಬಾನಿಯ ಹೆಸರಲ್ಲಿ ಕೂಡ ಕಡಿಯುವಂತಿಲ್ಲ ಅಂತ ಒಂದು ಸ್ಪಷ್ಟವಾದಂತ ಕಾನೂನು ಇವತ್ತಿದೆ. ಹಾಗಾಗಿ ಇದು ಸ್ಪಷ್ಟವಾಗಿ ಇವತ್ತು ಅದು ಚಿತ್ರ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ಇದು ಹಸುವಿನ ತಲೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನು ಯಾರಿದ್ದಾರೆ, ಹಿಂದೆ ಇದ್ದಾರೆ, ಯಾರು ದುಷ್ಕರ್ಮಿಗಳು ಇದನ್ನು ಮಾಡಿದ್ದಾರೆ, ಎಲ್ಲರನ್ನು ಬಂಧನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಗೆ ಒತ್ತಾಯವನ್ನು ಮಾಡ್ತೇನೆ. ಖಂಡಿತ ಶರಣ್ ಪಂಪವೆಲ್ ಅವರೇ, ಇಷ್ಟೊತ್ತು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದಗಳು.